ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಭಗವದ್ಗೀತೆ ಭಾರತೀಯ ತತ್ವಶಾಸ್ತ್ರದ ಅತ್ಯಂತ ಮಹತ್ವದ ಗ್ರಂಥಗಳಲ್ಲಿ ಒಂದು. ಇದು ಮಾನವ ಜೀವನದ ಧರ್ಮ, ಕರ್ತವ್ಯ, ಭಕ್ತಿ ಮತ್ತು ಜ್ಞಾನಗಳ ಕುರಿತು ಆಳವಾದ ಸಂದೇಶವನ್ನು ನೀಡುತ್ತದೆ. ಭಗವದ್ಗೀತೆ ಮಹಾಭಾರತದ ಭಾಗವಾಗಿದ್ದು ವಿಶ್ವದಾದ್ಯಂತ ಗೌರವಿಸಲ್ಪಡುವ ಗ್ರಂಥವಾಗಿದೆ. ಭಗವದ್ಗೀತೆ ಮಹತ್ವವೆಂದರೆ ಅದು ಜೀವನದ ಸಾರ, ಎಲ್ಲ ಜ್ಞಾನದ ಸಾರಾಂಶ ಮತ್ತು ಮಾರ್ಗದರ್ಶನ. ಇದು ಭಕ್ತಿ, ಕರ್ಮ ಮತ್ತು ಜ್ಞಾನ ಮಾರ್ಗಗಳ ಮೂಲಕ ಮೋಕ್ಷ ಪಡೆಯಲು ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶವಾಗಿದೆ. ಇದು ಆಧುನಿಕ ಜೀವನಕ್ಕೂ ಅನ್ವಯಿಸುತ್ತದೆ. ಮಾನಸಿಕ ಸ್ಥೈರ್ಯ, ಸರಿಯಾದ ದೃಷ್ಟಿಕೋನ ಮತ್ತು ಸಾರ್ಥಕ ಜೀವನ ನಡೆಸಲು ಸಹಾಯ ಮಾಡುತ್ತದೆ. ಇದನ್ನು ಪಂಚಮ ವೇದ ಎಂದು ಕರೆಯಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ವಿಮೋಚನೆ ಮತ್ತು ಸಮತೋಲಿತ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗುವ ಮೊದಲು ಪಾಂಡವ ರಾಜಕುಮಾರ ಅರ್ಜುನನು ತನ್ನ ಬಂಧುಗಳು ಮತ್ತು ಗುರುಗಳ ವಿರುದ್ಧ ಯುದ್ಧ ಮಾಡಬೇಕಾದ ಪರಿಸ್ಥಿತಿಯನ್ನು ನೋಡಿ ಮನಸ್ಸಿನಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾನೆ. ಆಗ ಅವನ ಸಾರಥಿಯಾದ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನದ ಸತ್ಯ, ಧರ್ಮ ಮತ್ತು ಕರ್ತವ್ಯಗಳ ಬಗ್ಗೆ ಉಪದೇಶ ನೀಡುತ್ತಾನೆ. ಈ ಉಪದೇಶವೇ ಭಗವದ್ಗೀತೆ. ಭಗವದ್ಗೀತೆ ಭಾರತೀಯ ಇತಿಹಾಸದ, ಧರ್ಮ ಮತ್ತು ಸಂಸ್ಕೃತಿಯ ಅಮೂಲ್ಯ ಗ್ರಂಥವಾಗಿದೆ. ಇದು ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಉದ್ಭವವಾದರೂ ಅದರ ಸಂದೇಶಗಳು ಯುದ್ಧಕ್ಕಿಂತ ಜೀವನಕ್ಕೆ ಹೆಚ್ಚು ಸಂಬಂಧಿಸಿದವು. ಧರ್ಮ, ಕರ್ಮ, ಭಕ್ತಿ ಮತ್ತು ಜ್ಞಾನಗಳ ಸಮತೋಲನವನ್ನು ಗೀತೆ ಬೋಧಿಸುತ್ತದೆ. ಕಾಲ ಬದಲಾಗಿದ್ದರೂ ಗೀತೆಯ ತತ್ವಗಳು ಶಾಶ್ವತವಾಗಿವೆ. ಇತಿಹಾಸದ ಪ್ರತಿಯೊಂದು ಹಂತದಲ್ಲೂ ಭಗವದ್ಗೀತೆ ಮಾನವನಿಗೆ ಸರಿ ತಪ್ಪಿನ ದಾರಿಯನ್ನು ತೋರಿಸುವ ದೀಪವಾಗಿ ಕಾರ್ಯನಿರ್ವಹಿಸಿದೆ. ಆದ್ದರಿಂದ ಭಗವದ್ಗೀತೆ ಕೇವಲ ಪುರಾತನ ಗ್ರಂಥವಲ್ಲ, ಅದು ಇಂದಿಗೂ ಪ್ರಸ್ತುತವಾಗಿರುವ ಜೀವನ ಮಾರ್ಗದರ್ಶಕವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.